ಸದಾನಂದ ಬಾಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. VTU ವಿಶೇಷ ತಾಂತ್ರಿಕ ವಿದ್ಯಾಲಯ ಏನು ಕುಲಪತಿ ವಿದ್ಯಾಶಂಕರ್ ಇದ್ದಾರೆ, ಮಹಾಭ್ರಷ್ಟ. ಇವರು ಕೂಡ ಹಿಂದೆ ಕರಿಸಿದ್ದಪ್ಪ ಇದ್ರು, ಅವರು 500 ಕೋಟಿ ಲೂಟಿ ಮಾಡ್ಕೊಂಡು ಹೋದ್ರು. ಇವರು ಕೂಡ ಅಷ್ಟೇ ಲೂಟಿ ಮಾಡ್ಕೊಂಡ ಹೋಗ್ತಾ ಇದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಏನ್ ಲ್ಯಾಬ್ ಇನ್ಸ್ಟ್ರಕ್ಟರ್ ಅಂದ್ರೆ 75 ಜನರನ್ನ ಇವರು ನೇಮಕ ಮಾಡಿದ್ದಾರೆ. ಒಬ್ಬೊಬ್ಬರ ಕಡೆಯಿಂದ ಲಕ್ಷಾಂತರ ಹಣವನ್ನ ಇವರು ತೆಗೆದುಕೊಂಡಿದ್ದಾರೆ. ಅಂದ್ರೆ ರಾಜ್ಯಪಾಲ ಇಂಥವ್ರನ್ನ ನೀವು ಯಾಕೆ ನೇಮಕ ಮಾಡಿದ್ರಿ? ಈಗಾಗಲೇ 3 ವರ್ಷ ಪೀರಿಯಡ್ ಆಗಿದೆ. ಈಗ 4ನೇ ವರ್ಷಕ್ಕೆ ಮತ್ತೆ ರಾಜ್ಯಪಾಲರಿಗೆ ಅರ್ಜಿ ಹಾಕಿದ್ದಾರೆ. ಗೆಹ್ಲೋಟ್ ಅವರೇ, ನೀವು ಈತನ ಆಸ್ತಿ ಬಗ್ಗೆ ತನಿಖೆಗೆ ಆದೇಶವನ್ನು ಮಾಡಬೇಕು. ಸಚಿವ ಸಂಪುಟದಲ್ಲಿ ಇಂಥವ್ರ ಬಗ್ಗೆ ಚರ್ಚೆ ಆಗಬೇಕು, ಮಂತ್ರಿಮಂಡಲದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯೂನಿವರ್ಸಿಟಿಗಳು ಯಾಕೆ ಹಾಳಾಗ್ತಾ ಇದ್ದಾವೆ? ಇಂಥವ್ರಿಂದನೇ ಹಾಳಾಗ್ತಾ ಇದೆ. ಇನ್ನು ಅಡಕ ಫೆಸಿಲಿಟಿ 35, 30, 30 ಅಂತೇಳಿ ಅಡಕ ಅಂತಂದ್ರೆ ವಿಜಯ್ ಅವ್ರಿಗೆ ಇದು ಉಪನ್ಯಾಸ ಹೇಳೋದು. ಅಂಥವ್ರು ನೀವು ತೆಗೆದುಕೊಂಡಿದ್ರಿ. ಅಲ್ಲಿ ಕೂಡ ಲಕ್ಷಾಂತರ ಹಣವನ್ನ ನೀವು ವಿದ್ಯಾಶಂಕರ್ ಅವ್ರು ಪಡೆದಿದ್ದೀರಿ. ನಂತರ ಯಾರು ಪ್ರಮೋಷನ್ ಕೇಳ್ತಾರೆ, ಅಲ್ಲಿ ಕೂಡ ಇದ್ದಷ್ಟು ನೀವು ಕೊಡಬೇಕು. 7ನೇ ವೇತನ ಆಯೋಗದ ಪಗಾರ ಅದನ್ನು ಕೂಡ ನೀವು ಅಲ್ಲಿಯೂ ಕೂಡ ಕೈ ಹಾಕಿದಿರಿ. ಅಂದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡ್ಬೇಕಂತ ಒಂದು ಆದೇಶನಿದೆ. ನಂತರ 75 ಜನರು ಮತ್ತೆ ನೀವು ಅಟೆಂಡರ್ ಅಂತ ಹುದ್ದೆಗಾಗಿ ಒಬ್ಬ ಏಜೆನ್ಸಿ ನೇಮಿಸಿದ್ರಿ. ಈಗೆಲ್ಲ ಆರ್ಡರ್ ಕೊಟ್ಟಿದ್ರಿ. ತರಾತುರಿಯಲ್ಲಿ ಆರ್ಡರ್ ಕೊಡ್ಲಿಕ್ಕೆ ಬರೋದಿಲ್ಲ. ಏನು ರೂಲ್ಸ್ ಹೆಂಗಿದೆ? 6 ತಿಂಗಳ ಇರುವವರೆಗೆ, ಅಂದ್ರೆ ಯಾರೋ ಕುಲಪತಿ ಇರಲಿ, 6 ತಿಂಗಳ ಏನು ನಿವೃತ್ತಿಗೆ ಇರ್ತೈತೆ, ಅದಕ್ಕಿಂತ ಮೊದಲು ಯಾವುದೋ ಡಿಸಿಷನ್ ತೆಗೆದುಕೊಳ್ಬಾರ್ದಂತಿದೆ. ಮತ್ತು ಕಲಬುರಗಿಯಲ್ಲಿ 11 ಕೋಟಿ ವಿಡ್ರಾವಲ್ ಕೂಡ ಮಾಡ್ಕೊಂಡಿದ್ರಿ. ಅದು ಎಲ್ಲಿ ಹೋಯ್ತು? ಅದು ಕೂಡ ತನಿಖೆ ಆಗಬೇಕು. ಇದು ಯಾರಂತಂದ್ರೆ ಹಿಂದೆ ಅಶ್ವಥ್ ನಾರಾಯಣ್ ಇದ್ರಲ್ಲ, ಬಿಜೆಪಿಯಲ್ಲಿ ಉನ್ನತ ಶಿಕ್ಷಣ ಸಚಿವರು, ಅವರು ಇವರು ಅಂದ್ರೆ ಹಳೆಯ ಸಪೋರ್ಟ್ ಇದೆ, ಸರ್ಕಾರ ಬೆಂಬಲ ಇದ್ದಂಗ ಆತು. ಇದನ್ನ ರಾಜ್ಯಪಾಲರು ಗಮನಿಸಬೇಕು. ಇಲ್ಲಿ ಅನೇಕ ಅವ್ಯವಹಾರಗಳು ನಡೆದು ಹೋಗಿವೆ, ನಡೀತಾನೆ ಇವೆ. ಇದು 6 ತಿಂಗಳ ಏನು ಕಳೆದಿದೆ, ಅದನ್ನು ತೆಗೆದುಕೊಂಡು ನೀವು ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂದ್ರೆ ರೂಲ್ಸ್ ಅದು ಹೇಳ್ತಿರ್ತದು, ಒಬ್ಬ ಕುಲಪತಿ ನಿವೃತ್ತಿ ಆಗೋಕ್ಕಿಂತ ಮೊದಲು 6 ತಿಂಗಳ ಯಾವುದೇ ಹಣಕಾಸಿನ ವ್ಯವಹಾರನ ಮಾಡುವಂತಿಲ್ಲ, ನೇಮಕಾತಿಯನ್ನ ಮಾಡುವಂತಿಲ್ಲ. ಮತ್ತೆ ಅಟೆಂಡರ್ನ ಯಾಕೆ ನೀವು ನೇಮಕ ಮಾಡ್ಕೊಂಡ್ರಿ? ಇದ್ದವರಿಗೆ ಪಗಾರ ಕೊಡ್ಲಿಕ್ಕೆ ಈಗ ಸಾಲ್ತಾ ಇಲ್ಲ. 2 ತಿಂಗಳು 3 ತಿಂಗಳು ಪಗಾರ ಆಗ್ತಾ ಇದೆ. ಇದನ್ನು ಮುಖ್ಯಮಂತ್ರಿಗಳು ಗಮನಿಸಬೇಕು. ಅವರಿದ್ದವರು ಸಚಿವ ಸಂಪುಟ ಗಮನಿಸಿ ರಾಜ್ಯಪಾಲರ ಗಮನಕ್ಕೆ ತರಬೇಕು. ರಾಜ್ಯಪಾಲರವರನ್ನ ಕೂಡಲೇ ಅಮಾನತು ಮಾಡಬೇಕು ಅಥವಾ ತನಿಖೆಗೆ ಆದೇಶ ಮಾಡ್ರಿ. ನಿಮಗೆ ಅಧಿಕಾರ ಇದೆ, ಮುಖ್ಯಮಂತ್ರಿ ಅಧಿಕಾರ ಇಲ್ಲ, ಆದ್ರೆ ರಾಜ್ಯಪಾಲರ ಅಧಿಕಾರ ಇದೆ. ಇಂಥ ಪ್ರಶ್ನೆನ ಇಟ್ಟುಕೊಂಡು ಯಾವ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನು ಕಲಬುರಗಿ ಡಿಜಿಟಲ್ ಲೈಬ್ರರಿ ಅಲ್ಲಿ ಈಗಾಗಲೇ ಹೇಳಿದಂತೆ 11 ಕೋಟಿ ಅಲ್ಲ 10 ಕೋಟಿ ವಿಡ್ರಾವಲ್ ಕೂಡ ಮಾಡ್ಕೊಂಡಿದ್ರಿ. ಈ ಹಣದ ಬಗ್ಗೆ ಕೂಡ ತನಿಖೆ ಆಗಬೇಕು. ರೀಜನಲ್ ಡೈರೆಕ್ಟರ್ ಅಂತ ಶಂಭು ಲಿಂಬಪ್ಪ ಅವರನ್ನು ತೆಗೆದು ಸುಭಾಂಗಿ ಅಂತ ಅವ್ರು ನೇಮಿಸಿದರೆ ಅಲ್ಲಿ ಅಷ್ಟು ದುಡ್ಡು ತೆಗೆದುಕೊಂಡ್ರೆ. ಅದು ಅಲ್ಲದೆ ಮೈಸೂರು, ಮಧ್ಯಹಾಳ, ಗುಲ್ಬರ್ಗ, ತಡಕಲ್ ಇಲ್ಲೂ ಕೂಡ ಅನೇಕ ನೇಮಕವನ್ನು ಮಾಡಿದ್ದಾರೆ. ಮತ್ತು ಅಸಿಸ್ಟೆಂಟ್ ಲೈಬ್ರರಿಯನ್ 5 ಲಕ್ಷ ತೆಗೆದುಕೊಂಡಿದ್ರೆ ಅಲ್ಲಿ ಕೂಡ 4 ಜನರನ್ನ ನೇಮಕ ಮಾಡಿದರೆ. ಇದೆಲ್ಲ ಅವ್ಯವಹಾರ ತನಿಖೆಯಿಂದ ಮಾತ್ರ ಹೊರಗೆ ಬರ್ತದೆ. ಇದನ್ನು ರಾಜ್ಯಪಾಲರು ಗಮನಿಸಬೇಕು. ಈತನ ಮೇಲೆ ನಿಗಾ ಇಡಬೇಕು. ಹಿಂದೆ ನಿಗಾ ಇಡಲಿಲ್ಲ. 500 ಕೋಟಿ ಕರಿಸಿದ್ದಪ್ಪ ತೆಗೆದುಕೊಂಡು ಹೋದ್ರು. ಅದೇ ರೀತಿ ಅವ್ರ ಮೇಲೆ ಕೋರ್ಟ್ ಆಯ್ತು, ಕೇಸು ಆಯ್ತು, ಆದ್ರೆ ಏನೂ ಆಗಿಲ್ಲ. ಆದ್ರೆ ಇಲ್ಲಿ ರಾಜ್ಯಪಾಲರು ಎಡಬಾರದು. ಮತ್ತೆ ಇನ್ನೊಂದು ವರ್ಷಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ರಿಜೆಕ್ಟ್ ಮಾಡಬೇಕು. ಇಂಥ VTU ಕುಲಪತಿ ವಿದ್ಯಾಶಂಕರ್ನ ಅಮಾನತುಗೊಳಿಸಬೇಕು. ಭ್ರಷ್ಟ ಕುಲಪತಿ VTU ಕುಲಪತಿ ವಿದ್ಯಾಸಾಗರನ ರಾಜ್ಯಪಾಲರು ಮತ್ತೆ ಹೆಂಗೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟರು 1 ವರ್ಷ? ಬೇಡಾಗಿತ್ತಿದು. 29 ತಾರೀಕೆ ರಿಟೈರ್ಮೆಂಟ್ ಇತ್ತು. ರಿಟೈರ್ಮೆಂಟ್ ಕೊಡಿ, ಇನ್ನೂ ಟೈಮ್ ಇದೆ. ರಾಜ್ಯಪಾಲರ ಎಂಥ ಭ್ರಷ್ಟನ ನೀವು ಯಾಕೆ ಮತ್ತೆ ನೇಮಕ ಮಾಡ್ಕೊಂಡ್ರಿ? ನಿಮಗೇನು ಕಮಿಷನ್ ಸಿಗ್ತಾ? ಅಥವಾ BJPಯಲ್ಲಿ ಏನು ಅಶ್ವಥ್ ನಾರಾಯಣ್ ಇದ್ರಲ್ಲ, ಅವ್ರು ಏನಾದರೂ ನಿಮಗೆ ಬಂದು ಹೇಳಿದ್ರಾ? ಅಶೋಕ್ ಬಂದು ಹೇಳಿದ್ರಾ? RSS ಅವ್ರು ಬಂದು ಹೇಳಿದ್ರಾ? RSS ಮನುಷ್ಯ ಆಯ್ತಾ? ಕೂಡಲೇ ಏನು 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ರಿ, ಅದನ್ನು ತೆಗೆದು ಹಾಕಬೇಕು. ಇದೀಗ ಬಂದ ಸುದ್ದಿ ಅದು. ರಾಜ್ಯಪಾಲರು ಇದನ್ನು ಗಮನಿಸಬೇಕಾಗ್ತದೆ. ನಾನು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸುವಾಗಲಿ. ನಮಸ್ಕಾರ.